ಎಲ್ಲರಿಗೂ ಹೊಸ ವೆಲ್ಕಮ್. ಇವತ್ತು ನಾವು ಬಂದಿರೋದು ನಾವು ಉಚ್ಚಳ್ಳಿ ರೋಡಲ್ಲಿ ಬಂದಿದ್ದೀವಿ. ಉಚ್ಚಳ್ಳಿ ರೋಡಲ್ಲಿ ನಾವು ಅನರಾಜಿ ಕಾರ ತಂದಿದ್ದೀವಿ. ಈಗ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಅನರಾಜಿ ಕಾಸ್ ಮಲ್ಟಿ ಪ್ರಿಯೋನ್ ಕಾರ್ ಶೋರೂಮ್ ಅಂತ. ಇವತ್ತು ಎಲ್ಲ ಕರೆಕ್ಟು ಎಕ್ಸ್ಪ್ಲೇನ್ ಮಾಡ್ತೀವಿ. ಇವತ್ತು ಎಲ್ಲ ಕಾಸ್ಟು ಇವತ್ತು ಪ್ರೈಸಸ್ ಮತ್ತು ಯಾರ್ಯಾರು ಬಂದಿದ್ದೀವಿ ಇವತ್ತು ಫ್ಲೈಟ್ ಫೀಚರ್ಸ್ ಬಗ್ಗೆ ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತೀವಿ ಇವತ್ತು. ಆ್ಯಂಡ್ ಸ್ಟೇ ಟು ಜೊತೆ ಚಾನಲ್ ಸರ್ ಎಕ್ಸ್ಪ್ಲೇನ್ ಮಾಡಿ ಮತ್ತು ಪ್ರೈಸಸ್. ಹಾಂ 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 ಬರೀ ವಾಯ್ಸ್ ಬರೋಕ್ಕೆ ಅಷ್ಟೇ, ಬರೀ ಪ್ರೈಸಸ್ ಸ್ವಲ್ಪ. ಹಾಂ ಹಾಂ 21 ಮಾಡಲ್ ಸರ್, ಸಿಂಗಲ್ ಓನರ್. ಹಾಂ 20,000 ಐತಿ. ಹಾಂ 39 ಹೇಳ್ತಾರೆ, ಸ್ವಲ್ಪ ನೆಗೆಷಿಯಬಲ್ ಹಾಂ ಆಗುತ್ತೆ. ಸ್ವಲ್ಪ ಮಾಡಿಫೈ ಆಗಿದೆ ಗಾಡಿನ. ಹ್ಞೂ ಸರ್, ಫ್ಲೈಟ್ ಆಗಿ ಅದು ನೀವು ಹಂಗೆ ಇದೆ ಶೇಪ್ ಅದು. ಹಂಗೆಲ್ಲ ಇದೆ, ಹಂಗೆ ಸ್ವಲ್ಪ ಮಾಡಿಫೈ ಆಗಿದೆ. ಅಲ್ಲ ಲೈಟ್ ಸ್ಟಾಕಲ್ಲಿ ಬರಲ್ಲ ಲೈಟ್ಸ್. ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸವ್ರೆ. ಹಾಂ ಇಲ್ಲಿ ಏನೇನು ಬರುತ್ತೆ ಫೀಚರ್ಸ್ ಇದರಲ್ಲಿ? 20 ಮಾಡಲ್ಲ ಇದು. 21 ಹಾಂ ಇದೇನೇನು ಬರುತ್ತೆ ಫ್ಲೈಟ್ ಫೀಚರ್ಸು? ಅಲ್ಲ ಈಗ ನಾರ್ಮಲ್ ಏನು ಬರುತ್ತೆ ಅಪ್ಪ ಫೀಚರ್ಸ್ ಅಂತ ಅಪ್ಪ ನಾರ್ಮಲ್ ಅದು ಅಂದರೆ ಸಿಗ್ಮಾ 4 ಇದು. ಹಾಂ ಇದು ಟಾಪ್ ಅಂಡ್ ವೇರಿಯಂಟ್ ಇದು. ಟಾಪ್ ಅಂಡ್ ಸಿಗ್ಮಾ 4. ಹಾಂ ಹಾಂ ಟೈಸ್ ಎಲ್ಲ ಹೊಸ ರಟ್ಟ ಇದು. ಹಾಂ ಸರ್, ಟೈಸ್ ಎಲ್ಲ ಯೂಸ್ ಆಗಿದೆ, ಹೊಸ ಟೈಸ್ ಹಾಕಿರೋದು. ಇಲ್ಲ ಅದು ಅವಾಗಿಂದ ಶೋರೂಮ್ ಟೈರ್ ಸರ್. ಓಕೆ ಶೋರೂಮ್ ಚೇಂಜ್ ಮಾಡಿಲ್ಲ. ಏನಾಗಿದೆ ಸರ್, ಹೇಗಿದೆ ಗಾಡಿ ಆಗಿದೆ. ಹಾಂ ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗು, ಇದೆಲ್ಲ ಎಕ್ಸ್ಟ್ರಾ ಆಗ್ತದೆ ಕಸ್ಟಮರ್. ಇಲ್ಲ ಅದೇ ಶೋರೂಮ್ ಇದೆ. ಅದೇ ಇದು ಶೋರೂಮ್ ಬರಲ್ಲ ಇತ್ತು. ನಾನು ಫಸ್ಟ್ ರಿವ್ಯೂ ಮಾಡಿದ್ದೀನಿ ಶೋರೂಮಲ್ಲಿ. ಇದು ಬರಲ್ಲ ಎಕ್ಸ್ಟ್ರಾ ಮಿರರ್ ಅನ್ಕೋತೀನಿ. ಇಲ್ಲ ಶೋರೂಮ್ ಇಂದ ಬರೋದು. ಇಲ್ಲ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೀನಿ ಶೋರೂಮಲ್ಲಿ. ಈಗ ಲಾಸ್ಟ್ ಟೈಮ್ ಹೊಸದು ಅದು ಲೆಜೆಂಡರಿ ನ್ಯೂ ಮಾಡಲ್ ಬರಲ್ಲ. ಹಾಂ ಹಾಂ ಈಗ ವಿಡಿಯೋ ಮಾಡಿದ್ದೆ, ವೇಟ್ ವಿಡಿಯೋ ಮಾಡಿದ್ದೆ. ಅಲ್ಲಿ ಇದು ಮೇಲೆ ಇದ್ದಿಲ್ಲ ಆ ಗಾಡಿಗೆ. 24 23 24 ಮಾಡಲ್ದೇನೆ, ಅದಕ್ಕೆ ಬರ್ತದೆ. ಅದಕ್ಕೆ ಕಲಿಯೋದು. ಹಾಂ ನನಗೆ ಇಂಟೀರಿಯರ್ಸ್ ಈ ಥರ ಬರುತ್ತೆ. 21 ಇಂಟೀರಿಯರ್ಸ್. ಇದು ಡೀಸೆಲ್ ವೇರಿಯಂಟು ಫಾರ್ಚುನರು. ಟಾಪ್ ವೇರಿಯಂಟ್ E4 ಅಂತ. ಅದು ಫುಲ್ ಕ್ರೋಮ್ ಬರುತ್ತೆ ಅದಕ್ಕೆ ಸ್ಟಾಕಲ್ಲಿ. ಇದೇ ಯಾವ ವೇರಿಯಂಟ? 19 ಮಾಡಲ್. ಹಾಂ 19 ಮಾಡಲ್ ಇದೆ. ಎಷ್ಟು ಇದೆ ಕಿಲೋಮೀಟರ್? ಎಷ್ಟು ಇದೆ ಕಿಲೋಮೀಟರು? 89. ಹಾಂ ಎಷ್ಟು ಪ್ರೈಸು? ಸ್ಪೋರ್ಟ್ಸ್ ಪ್ರೈಸ್ ನಿಮ್ಮದು? 32 ಅಲ್ಲ, 32 90 ಮಾಡಲ್ಲ ಇದು. 90 32,000 ಓದಿದೆ. ಎಷ್ಟು ಸ್ಪೋರ್ಟ್ಸ್ ಪ್ರೈಸ್ ನಿಮ್ಮದು? 32 ಹಾಂ 32 ಲ್ಯಾಕ್ಸ್. ಹಾಂ ಸಿಗ್ಮಾ 4. ಓಕೆ ಹಾಂ ಹಾಂ ನನಗೆ ಅದು 2021 ಮಾಡಲ್ಲ, ಇದು 19 ಮಾಡಲ್ಲ ಅಂತ. ಬೋಟ್ ಟಾಪ್ ವೇರಿಯಂಟ್ ಏನು ಇಂಟರ್ನೆಟ್ ಇಲ್ಲಿ ಬಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಅನ್ನೋದು. ಡಿಫ್ರೆನ್ಸ್ ಇದೆ ಅನ್ನೋ ಮರಲ್ಲಿ ಡಿಫ್ರೆನ್ಸ್ ಇದೆ. ಅದೇ 21ಗೂ 19ಗೂ ಡಿಫ್ರೆನ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಡಿಫ್ರೆನ್ಸ್ ಕಾಣ್ತಾನೆ ಅದೇ ಗ್ರಿಲ್ಲು ಮತ್ತು ಗ್ರಿಲ್ಲೇ ಡಿಫ್ರೆನ್ಸ್ ಇದೆ. ಲೈಟ್ ಡಿಫ್ರೆನ್ಸ್ ಇದೆ ಬೋಟ್ ಗಾಡಿಯಲ್ಲೂ. ಇದು ಪಕ್ಕದ ಯಾವ ಮಾಡಲ್ ಇದೆ ಇದು? ಇದು ಸೇಮ್ ಮಾಡಲ್ಲ. ಅದುವೇ 19 ಮಾಡಲ್ ಸರ್. ಇದು 2 ವೀಲ್ ಡ್ರೈವ್ ಇದು. ಹಾಂ 2 ವೀಲ್ ಡ್ರೈವ್ 4x2 ಸರ್. 4x2 ಇದು 4x4 ಎರಡು 4x4 4x2 4x2 ಎಷ್ಟು ಇದೆ ಇದು? 44,000 ರನ್ನಿಂಗ್ ಆಗಿದೆ. ಹಾಂ ಎಷ್ಟೊಂದು ಕೋಟ್ ಪ್ರೈಸು? ಎಷ್ಟು ಕೋಟ್ ಪ್ರೈಸ್ ನಿಮ್ಮದು? 3375 ಕೋಟ್ ಮಾಡ್ತೀವಿ. ಹಾಂ ಇದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅನ್ಕೋತೀನಿ ಬೋಟಲ್ಲಿ ಮರಲ್ನಲ್ಲಿ. ಮರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಅನ್ಕೋತೀನಿ. ಮರಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಫೀಚರ್ಸಲ್ಲಿ. 1921 ಮಾಡಲಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಅನ್ಕೋತೀನಿ. ಗ್ರಿಲ್ಲಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತೆ ಗಾಡಿ ಫಾರ್ಚುನಲ್ಲಿ ಫ್ರಂಟಲ್ಲಿ. ಹಾಂ ಇದು 4x2 ಮಾಡಲ್ ಅಂತ 19 ಮಾಡಲು. ನೋಡಿ ಇದು 4x4 ಅಂತ 19 ಮಾಡಲ್. ಇದಾದ 4x2 ಮಾಡಲ್ ಅಂತ. ಇದು ಯಾವ ಮಾಡಲ್ ಇದೆ? ಸ್ವಿಫ್ಟ್. ಹಾಂ ಡೀಸೆಲ್ ಇದು. ಹಾಂ ಇದು 116 ಮಾಡಲ್ ಸಿಂಗಲ್. ಹಾಂ ಎಷ್ಟೊತ್ತಿಗೆ ಕಿಲೋಮೀಟರ್? 86,000. ಹಾಂ ನಿಮ್ಮ ಪ್ರೈಸ್ ಅಷ್ಟೇ ಸರ್ 6.5. ಹಾಂ ಇದು ನೋಡಿದ್ರೆ ಟಾಪ್ ಇದೆ ಅಂತ. ಇಲ್ಲ ಸರ್, ಬೇಸಿಕ್ ಮಾಡಲ್. ಹಾಂ ಬಿ ಎಕ್ಸ್ ಚೆನ್ನಾಗಿದೆ. VDI. ಹಾಂ VDI. ಹಾಂ ಸೀಟ್ ಮಾಡಿಫೈ ಆಗಿದೆ ಕಸ್ಟಮರ್. ಸ್ಟಾಕಲ್ಲಿ ಫ್ಯಾಬ್ರಿಕ್ ಬರುತ್ತೆ. ಇದು ಲೆದರ್ ಸೀಟ್ ಮಾಡಿದ್ದಾರೆ ಕಸ್ಟಮರು.
ಇದು ವಿ ಡಿ ಎಮ್ ಅಂತೆ ಮಿಡ್ ವೇರಿಯಂಟ್ ಗಾಡಿ ಸ್ವಿಫ್ಟ್ ಡಿಸೈರ್ 1200 ಸ್ವಿಫ್ಟ್ ಡಿಸೈರ್ ಇದು C25 ಆಗಿದೆ ಲೇಟೆಸ್ಟ್ ತಗ್ತಾರೆ ಹಾಗೆ ಕಸ್ಟಮರು ಅದು ಡೀಸೆಲ್ ವೇರಿಯಂಟ್ ಮಾಡ್ತಾರೆ KH34 ರಿಜಿಸ್ಟ್ರೇಷನ್ ನಂಬರು ನಾರ್ತ್ ಕರ್ನಾಟಕ ಅದು ಇದು ಇದು 18 ಹಾಂ ಎಷ್ಟೊತ್ತೈತೆ ಗಾಡಿ ಎಷ್ಟೊತ್ತೈತೆ ಗಾಡಿ ಇದು ಅವ್ರಿಗೆ ಕೊಡ್ತೀನಿ ನೋಡಿ ನಾನು ಹಲೋ ಹಲೋ ಮೇಡಮ್ ಹಲೋ ಹಾಂ ಸರ್ ಹೇಳಿ ಹಾ. ಏನು ಮಾಡ್ತೀರಿ ನಾವಲ್ಲಿ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ಹಾಂ ವಿಡಿಯೋ ಶೂಟ್ ಮಾಡಕ್ಕೆ ನಮ್ಮದು ಶೋರೂಮ್ನ ಓಕೆ ಆಯಿತು ಹಾ. ನಿಮ್ದು ನಮ್ಮ ಶೋರೂಮಿನ ಅಡ್ವರ್ಟೈಸ್ಮೆಂಟಾ ಏನು ನಿಮ್ದು ಪರ್ಸನಲ್ ಮಾಡ್ಕೊತಿದ್ದೀರಾ ನಾವು ಪತ್ತಲಕ್ಕೆ ಮಾತಾಡೋದು ನಿಮ್ಮ ಪರ್ಸನಲ್ ಹಾಂ ಮಾಡ್ಕೊತೀರಾ ಹಾಂ ಎಷ್ಟೊತ್ತಾಗುತ್ತೆ ಅದೇ ಈಗ ಒನ್ ಅವರ್ ಆಗುತ್ತೆ ಹಾಂ ಹಾಂ ಸರ್ ಮಾಡ್ಕೊಡಿ ಓಕೆ ಥ್ಯಾಂಕ್ ಇದು ಯಾವ ಮಾಡಲ್ಲ ಫೋರ್ತ್ ಇದು 18 ಮಾಡಲ್ಲ 19 ಮಾಡಲ್ಲ ನಾನು 4 ಕಪ್ 19 ಮಾಡಲ್ಲ ಹಾಂ ಇದು ಟಾಪ್ ಮಾಡಲ್ಲ ಇದು ಟಾಪ್ ಅಂಡ್ ಹಾಂ ಸಾರಿ ಇದೆ ಹಾಂ ಸಾರಿ ಇದೆ 20,000 ಓದಿದೆ ಎಷ್ಟು ಕೊಟ್ಟು ಪ್ರೈಸು 51,000 ಹಾಂ ಇದೆ ಹಾಂ ಎಷ್ಟು 8,000 ಹೇಳ್ತಾರೆ ಹಾಂ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ ಗಾಡಿ ತುಂಬ ನೀಟಾಗಿ ಮೇಂಟೈನ್ ಆಗಿದೆ ಕಸ್ಟಮರ್ ಗಾಡಿ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತ ಅಂದಿದೆ ಇನ್ನು ಸಜೆಸ್ಟ್ ಕಾಣಿಸಲ್ಲ ಗಾಡಿಯಲ್ಲಿ ನನಗೆ ಸ್ಪೋರ್ಟ್ ಡಿಮ್ಯಾಂಡಿಂಗ್ ವೆಹಿಕಲ್ಲು ಸಬ್ 4 ಮೀಟರ್ ಗಾಡಿಯಲ್ಲಿ ಇವಾಗ ಸಿಗಲ್ಲ ಹೊಸದು ಯೂಸ್ ಗಾಡಿ ಇದು ತುಂಬ ಆಗ್ತದೆ ಟಿಟಾನಿಯಂ ವೇರಿಯಂಟ್ ಅಂತ ಟಾಪ್ ಆ್ಯಂಡ್ ಫಾರ್ ಎಕೋ ಸ್ಪಾಟ್ ಮಾತಾಡಿದ ಸ್ಪಾಟ್ ಟಿಟಾನಿಯಂ ವೇರಿಯಂಟ್ ಡೆಮಿಟೆಡ್ ವೀಲ್ಸಲ್ಲಿ ಸಿಗುತ್ತೆ ಟಿಟಾನಿಯಂ ವೇರಿಯಂಟ್ ಅದು ಸಿಗುತ್ತೆ ಅದು ಎಲ್ಲ ನೋಡಿ ಟೈಸ್ ನನಗೆ ಫ್ರೆಶ್ ಟೈರ್ ಹಾಕಿರೋ ಕಸ್ಟಮರ್ ಓನರ್ ಹಾಕಿರೋ ಫ್ರೆಶ್ ಟೈರ್ ಹಾಕಿರೋ ಕಸ್ಟಮರ್ ಇಲ್ಲ ಗೊತ್ತಾಗುತ್ತೆ ಫ್ರೆಶ್ ಟೈರ್ ಇದು ಶೋರೂಮ್ ಟೈರ್ ಅಲ್ಲ ಇದು ಫ್ರೆಶ್ ಟೈರ್ ಹಾಕಿರೋ ಕಸ್ಟಮರು ಇದೆಲ್ಲ ಕಸ್ಟಮರ್ ಅವ್ನು ಹಾಕ್ತಿರೋದನ್ನ ಇಲ್ಲ ಅದು ಹಂಗೆ ಬರುತ್ತೆ ಇದು ಫ್ರೆಶ್ ಟೈರ್ ಇದೆ ಗಾಡಿಗೆ ಫ್ರೆಶ್ ಟೈರ್ ನೋಡ್ತಾ ಇರೋದು ಇದು ಟೈರ್ ಯೂಸ್ ಆಗಿಲ್ಲ ಅನ್ಕೋತೀವಿ ಕಪ್ಪಿನ ಟೈರು ಅದು ಟೈಮ್ ಯೂಸ್ ಆಗಿದೆ ಹಾಂ ಈಗ ಸಿಲ್ಕ್ ಫ್ರೆಶ್ ಕಾಣಿಸುತ್ತೆ ಟೈರ್ ಅದಕ್ಕೆ ಇದೆಲ್ಲ ಬಾಲ್ಟ್ ಆಗಿದೆ ಇದು ಫ್ರೆಶ್ ಕಾಣಿಸುತ್ತೆ ನಂಗೆ ಟೈರ್ ಅದಕ್ಕೆ ಇದು ಹಾಂ ಇದು ಮಾರುತಿ ಬ್ರದರ್ 20 ಮಾಡಲ್ಲ ಹ್ಞೂ ಸರ್ ಹಾಂ ಇದು ಟಾಪ್ ವೇರಿಯಂಟ ಇದು ಟಾಪ್ ಅಂಡ್ ZX ಸ್ಮಾರ್ಟ್ ಹೈಬ್ರಿಡ್ ಸರ್ ಇದು ಹಾಂ ಇದು ಡೀಸೆಲ್ ಪೆಟ್ರೋಲ್ ಆಯಿತು ಪೆಟ್ರೋಲ್ ಸರ್ ಇದು. ಹಾಂ ಡೈರೆಕ್ಟ್ ಪ್ಲಸ್ ಎಡಿಷನ್ ಆಯಿತು ಇದು ಅಂದರೆ VX ಐಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಂ ಅದು ಟಾಪ್ ಅಂಡ್ ಬ್ಲೇ ವೇರಿಯಂಟ್ ಅದು ಟಾಪ್ ಅಂಡ್ ಮಾಡೋದು ಹಾಂ ಇದಕ್ಕೆ ಓದಿದೆ ಇದು 34,000 ಹೊಡಿದೆ ಸರ್ ಹಾಂ ಪ್ರೈಸ್ ಸಿಂಗಲ್ ಓನರ್ ಹಾಂ ಇದು 10,500 ಹೇಳ್ತಾರೆ ಸ್ವಲ್ಪ ನೆಗೆಸಿಬಲ್ ಓಕೆ ಹಾಂ ಇದು ಬರೋದು ಹಿಂಗೇನಾಗ ಶೋರೂಮ್ ಕಡೆಯಿಂದ ಹಂಗೆ ಬರುತ್ತೆ ಹಾಂ ಇದು ಒಂದು ಡಬ್ಬ ಬರುತ್ತೆ ಬೆಸಾಗೆ ಅದಕ್ಕೆ ಮಿಸ್ಸಿಂಗ್ ಆಗಿದೆ ಅಂತ ಕಾಣಿಸ್ತಲ್ಲ ಅದಕ್ಕೆ ನನಗೆ ಮಾರುತಿ ಪ್ರೈಸು ಇದು ಮಾರುತಿ ಬೆಲೆನ ಎಷ್ಟಿದೆ ಮಾರುತಿ ಬೆಲೆನ ಗಂಜಿತಿ ಬರಲ್ಲ ಎಷ್ಟಿದೆ ಕಿಲೋಮೀಟರ್ 9,000 ಹಾಂ ಇದು ಪ್ರೈಸ್ ಎಷ್ಟಿದೆ 9,000 ಹಾಂ ಹಾಂ ಇದು ಯಾವೇನಿಟ್ಟಿದೆ ಇದು ಅಲ್ಪ ಸರ್ ಹಾಂ ಇದು ಸಾಫ್ಟ್ವೇರ್ ಅಂತ ಹಾಂ ಹಾಂ ಇದು 360 ಕ್ಯಾಮ್ರಾ ಬರುತ್ತೆ ಹಾಂ, ಹಾಂ. adaptive display ಬರುತ್ತೆ. ಹಾಂ 42,000 ಹಾಂ 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 ಬೋರ್ಡಲ್ಲಿ ಕೀಲೆ ಸಂಖ್ಯೆ ಬರುತ್ತೆ ಡ್ರೈವರ್ ಪ್ಯಾಸೆಂಜರ್ಗೆ ನೀಟಾಗಿ ಮೀಟೇನ್ ಆಗಿದೆ ಕಸ್ಟಮರ್ ಮಾಡಿರೋ ಹಾಂ ಯಾಕಂದ್ರೆ ಸ್ಕ್ರಾಚಸ್ ಇಲ್ಲ ನಾವು ನೋಡಿ ಕಾರ್ಸಲ್ಲಿ ಇಲ್ಲೆಲ್ಲ ಸಿಗ್ನೋನೇ ಯಾರೇನು ನಿಂತಿರೋದು ಎಲ್ಲರೂ ಸಿಗ್ನೋನೇ ಗಡಿ ನಾನು ನಿಂತಿರೋದು ಎಲ್ಲ ಹಾಂ ಯಾವಾಗ ಸಿಗತ್ತೆ ನಿಮ್ಮ ಶೋರೂಮ್ ಎಷ್ಟು ಪ್ರೈಸಿಂದ ಎಷ್ಟು ತನಕ ಇದೆ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ 3,500 ಸರ್ ಎಂಡ್ 34 ಹಾಂ 100% ಆಗುತ್ತೆ ಸರ್ ಲಾಸ್ಟ್ 38 ಹಾಂ ಲಾಸ್ಟ್ ಫಾರ್ಚುನೇಟ್ ಆಗುತ್ತೆ ಫಾರ್ಚುನರ್ ಎಂಡ್ ಹಾಂ ಸ್ಟಾರ್ಟಿಂಗ್ ವರ್ಣ ಹಾಂ ವರ್ಣ ಸ್ಟಾರ್ಟಾಗಿ ಫಾರ್ಚುನೇಟ್ ಆಗುತ್ತೆ ಅದು ಸ್ಟಾರ್ಟಿಂಗ್ ಹಾಂ ಸ್ಟಾರ್ಟಿಂಗ್ ಓಲ್ಡ್ ವರ್ಣ ಎಂದು ಟಾಪಿನ ಫಾರ್ಚುನರ್ ಹಾಂ ಅಷ್ಟೇ ಬಜೆಟ್ ಕಾಸಲ್ಲಿ ಬರಲ್ಲ ಬಜೆಟ್ ಕಾಸಲ್ಲಿ ಬರಲ್ಲ ನೀವು ಬರೀ ಮನೆಯಿಂದ ಕಾಸಲ್ಲಿ ಬರೋದು ನೀವು ಹಾಂ ಇದು ಆಡಿ ಪ್ರೀಮಿಯಂ ಪ್ಲಸ್ ಸರ್ ಹಾಂ ಹಾಂ ಇದನ್ನೇನು ಬರುತ್ತೆ ಫೀಚರ್ಸ್ ಏನು ಸರ್ ಇದ್ರಲ್ಲಿ ಏನಾಗುತ್ತೆ ಫೀಚರ್ಸ್
ಸರ್ ಒಂದು ಹಾಂ ಹಾಂ ಇದಂತ ಟಾಪ್ Sunroof ಬರುತ್ತೆ. ಹಾಂ ಟಾಪ್ ವೇರಿಯಂಟ್ ಆಯಿತಾ ಹ್ಞೂ ಸರ್ ಟಾಪ್ ಎಂಡ್ ಮಾಡಲ್. ಹಾಂ ಎಷ್ಟು ಕೊಟ್ಟಿದೆ ಗಾಡಿ? ಇದು 89,000 ಹೊಡೈತಿ, 18 ಮಾಡಲ್. ಹಾಂ ಇದು ಮರಲ್ಲ ಹಾಂ ಪ್ರೈಸು? ಇದು 34 ಹೇಳ್ತಾವೆ. ಹಾಂ ಹ್ಞೂ ಎಸ್ ಆಡಿ Q5 ಅಂತೆ 3.5 ಲೀಟರು ಸ್ಟೀಡಿ ಎಂಜಿನ್ನು. ಇದು ಇದಷ್ಟು ಮಾರುತಿ ಬೆಲೆನಾ? ಹಾಂ ಮತ್ತು ಇದು ಗ್ಲಾನ್ಸ್ ಟೊಯೋಟಾ ಗ್ಲಾನ್ಸಿಯಾ? ಟೊಯೋಟೋ ಗ್ಲಾನ್ಸ್. ಹಾಂ ಇದೊಂದು ಟಾಪ್ ಅಂಡ್ ವೇರಿಯಂಟ್. ಇದು ಟಾಪ್ ಎಂಡ್ ಮಾಡಲ್. ಹಾಂ ವಿ ವೇರಿಯಂಟು? ಜಿ ಸರ್. ಹಾಂ ಜಿ ವೇರಿಯಂಟು. ಹಾಂ ಇದೆಷ್ಟಿದೆ ಕೋಟ್ ಪ್ರೈಸು? ಇದು 725 ಇದೆ ಸರ್. 21 ಮಾಡಲ್, ಸಿಂಗಲ್ ಓನರ್. ಹಾಂ 38,000 ಹೊಡೈತಿ. ಹಾಂ ಹಾಂ 21 ಮಾಡಲ್ ಇಲ್ಲ ಇಷ್ಟ ಆಗಿದೆ ಹಾಗೆ. ಅದು ಬೋಟಿಗೆ ಸೇಮ್ ಆಯಿತು ಬೆಲೆನೇ ಥರನೇ ಕ್ಲಿಯರ್ ಸಿಗುತ್ತೆ ಟೊಯೋಟಾ ಗ್ಲಾನ್ಸಲ್ಲಿ. ಆಲ್ಮೋಸ್ಟ್ ಅದಕ್ಕೆ ಫೀಚರ್ಸ್ ಬರುತ್ತೆ. ಟೊಯೋಟಾ ಬೆಲೆನೇ ಗ್ಲಾನ್ಸ್ ಆಗೋದು ಹೆಂಗೆ ಫೀಚರ್ಸ್ ಗಾಡಿ ಬರೋದು ಫೀಚರ್ಸಲ್ಲಿ ಟಾಪ್ ಅಂಡಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ ಅನ್ಕೋತೀನಿ. ಬೆಲೆನಾಗೂ ಇದಕ್ಕೂ different ಏನಿಲ್ಲ ಸರ್. ಟೊಯೋಟೋ ಸಿಂಬಲ್ ಅಂದ್ರೆ ಚೇಂಜ್, ಅದ್ರ ಮಾರುತಿ ಸಿಂಬಲ್. ಹಾಂ ಹಾಂ ಅದಕ್ಕೆ ಇದಕ್ಕೆ ಹಾಂ ಸರ್ವಿಸಿಂಗ್ ಪ್ರಾಸೆಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸರ್ವಿಸಿಂಗ್ ಪ್ರಾಸೆಸ್ ಡಿಫ್ರೆಂಟ್ ಸರ್ವಿಸಿಂಗ್ ಇರುತ್ತೆ. ಹಾಂ ಹಾಂ ಬಟ್ ಬೋರ್ಡ್ ಕಡೆ ಬಿಲ್ ಕ್ವಾಲಿಟಿ ಅಷ್ಟೇ ಆಗ್ತದೆ. ಅದು ಬೋರ್ಡ್ ಕ್ವಾಲಿಟಿ ಡಿಫ್ರೆನ್ಸ್ ಅಷ್ಟೇ ಇರುತ್ತೆ. ಬಿಲ್ ಕ್ವಾಲಿಟಿ ಡಿಫ್ರೆನ್ಸ್ ಅಲ್ಲಿ ಇಲ್ಲ ಬಿಲ್ ಕ್ವಾಲಿಟಿಯಲ್ಲಿ. ಹಾಂ ಈ ಸ್ವಲ್ಪ ಸೀಟ್ ಮಾಡಿಫೈ ಆಗಿದೆ ಅನ್ನೋ ಸೀಟ್ ಮಾಡಿಫೈ ಆಗಿದೆ ಕಸ್ಟಮರ್ ಕಡೆಯಿಂದ ಸ್ಟಾಕ್. ಹಾಂ ಮತ್ತು ಅಲ್ಲಿ ಫ್ಯಾಬ್ರಿಕ್ ಸಿಕ್ಕಿತ್ತು ಬೆಲೆನ ಅಂದರೆ ಅದ್ರದ್ದು ಆ ಶೋರೂಮ್ ಇದು ಈ ಶೋರೂಮ್. ಹಾಂ ಲೆಡಿಕ್ ಸೀಟ್ ಬರುತ್ತೆ ಇದರಲ್ಲಿ. ಲೆಡಿಕ್ ಸೀಟ್ ಇದೆ ಅದರಲ್ಲಿ. ಲೆಡಿಕ್ ಸೀಟ್ ಬಂದಿದೆ ಶೋರೂಮ್ ಕಡೆ ಅಂತ ಅಷ್ಟು ಡಿಫ್ರೆನ್ಸ್. ಹಾಂ ಇದರಲ್ಲಿ ಎಲ್ಲ ಐಡೆಂಟಿಕಲ್ ಟ್ವಿನ್ಸ್ ಬೋರ್ಡ್ ಗಾಡಿನ. ಹಾಂ ಅದೆಷ್ಟು ಮಾರುತಿ ಪ್ಲಸ್ ಒಂದು ಹಾಂ ಎಷ್ಟು ಮಾರುತಿ ಹಾಂ ಡೀಸೆಲ್ ಸರ್. ಹಾಂ ಡೀಸೆಲ್ ಇದೆ. ಹಾಂ ಮೀಡಿಯಾ ಇದು ಬೋಟಿ ಡೀಸೆಲ್ ಇಷ್ಟನಾ? ಅದನ್ನು ಡೀಸೆಲ್ ಇಷ್ಟನಾ? ಪೆಟ್ರೋಲ್ ಡೀಸೆಲ್. ಹಾಂ ಇದೆಷ್ಟಿದೆ ಪ್ರೈಸ್ ಅಂದರೆ? ಇದು 825 ಹೇಳ್ತಾರೆ ಸರ್. ಸ್ವಲ್ಪ ಹೆಚ್ಚು ಕಡಿಮೆ. ಹಾಂ ಇದು ಡಿಫ್ರೆನ್ಸ್ ಇಲ್ಲ ಪ್ರೈಸಿಂಗಲ್ಲಿ. ಅದು 21 ಮಾಡಲ್. ಹಾಂ 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 21 ಇದು ಇದೆ ತಾನೇ. ನನ್ನ ಇದು ಯಾವ ಮಾಡಲ್ಲು? ಇದು 18 ಮಾಡಲ್. 18 ಮಾಡಲ್ಲ. ಹಾಂ ಹಾಂ ಪ್ರೈಸ್ ಆಮೇಲೆ ಸೇಮ್ ಇದೆ ಪ್ರೈಸಿಂಗು. ಇದು 8.5 ಅದು 10.5. ಹಾಂ ಎಷ್ಟು ಕಿಲೋಮೀಟರ್? ಇದು 56,000 ಹೊಡೈತಿ. ಹಾಂ ಅದಕ್ಕೆ ಏನು ಡಿಫ್ರೆನ್ಸ್ ಇದೆ ಫೀಚರ್ಸಲ್ಲಿ? ಅದು ಟಾಪ್ ಎಂಡ್ ಮಾಡಲ್ ಸರ್. ಇದು ಮಿಡ್ ವೇರಿಯಂಟ್. ಹಾಂ ಏನು ಡಿಫ್ರೆನ್ಸ್? ಇದು ಮ್ಯಾನ್ಯುವಲ್ ಬರುತ್ತೆ, ಅದು ಆಟೋಮೆಟಿಕ್ ಬರುತ್ತೆ. ಹಾಂ ಎಲ್ಲ ಅದಕ್ಕೆ ಸೇಮ್ ಫೀಚರ್ಸ್ ಇರುತ್ತೆ. ಎಲ್ಲ ಅದಕ್ಕೆ ಮ್ಯಾನ್ಯುವಲ್ ಬರುತ್ತೆ, ಇದಕ್ಕೆ ಅಲೋವಿಲ್ಸ್ ಬರುತ್ತೆ. ಹಾಂ ಹಾಂ ಅದಕ್ಕೆ ಬರುತ್ತೆ, ಇದು ಬರಲ್ಲ. ಬರೋದೇ ಸೇಮ್ ಫೀಚರ್ಸ್ ಇರುತ್ತೆ. ಆಲ್ಮೋಸ್ಟ್ ಸೇಮ್ ಫೀಚರ್ಸ್ ಇರುತ್ತೆ. ಇನ್ಸೈಡ್ ಫೀಚರ್ಸ್ ಸೇಮ್. ಅದಕ್ಕೆ ಅದಕ್ಕೆ ಕೀಲೆಸ್ ಸಂಚೆ ಇದೆ. ಕ್ರೂಸ್ ಕಂಟ್ರೋಲ್ ಬರುತ್ತೆ. ಹಾಂ ಅದಕ್ಕೆ ಕೀಲೆಸ್ ಸಂಚೆ ಇದೆ ಡೋರ್ ಹ್ಯಾಂಡಲ್ ಬಾರ್ಗೆ. ಇದಕ್ಕೆ ಕೀಲೆಸ್ ಇಲ್ಲ ಅಷ್ಟೇ. ಇದು ಹಾಂ ಇದಕ್ಕೆ ಬರೀ ಜನಕ್ಕೆ ಬರುತ್ತೆ ಅಷ್ಟೇ ಆನ್ ಶೋರೂಮ್ ಕಡೆ ಅಂತ. ಹಾಂ ಇದು ವಿಡಿಯೋ ಡೀಸೆಲ್. ಅದು ಡೈರೆಕ್ಟ್ ಸಂದಿತ್ತು. ಅದು 21 ಮಾಡಲ್ಲ. ಅದು ಬ್ರಸ ಇದು 18 ಮಾಡಲ್ಲ. ಅದು ಹಾಂ ಇದೆ 8.5 ಲ್ಯಾಕ್ಸ್ ಅಂದಿದ್ದು. 8.5 ಲ್ಯಾಕ್ಸ್. 8.20. ಹಾಂ ಹಾಂ 8.20 ಲ್ಯಾಕ್ಸ್. ಅದು 10.15 ಲ್ಯಾಕ್ಸ್. 20 ಮಾಡಲ್ದು ಪೆಟ್ರೋಲ್ ಡೀಸೆಲ್ ಆಗ್ತದೆ. ಇದು ಮಿಡ್ ವೇರಿಯಂಟ್. ಅದು ಟಾಪ್ ಎಂಡ್ ಮಾಡಲ್. ಹಾಂ ಇದು ವಿಡಿಯೋ ವೇರಿಯಂಟ್ ಡೀಸೆಲ್ ಅಷ್ಟೇ ಡಿಫ್ರೆಂಟ್. ಹಾಂ ಇದೆಷ್ಟು ಮಾರುತಿ ಶಿಫ್ಟ್? ಇದು ZX ಟಾಪ್ ಹಾಂ ಎಂಡ್ ಹಾಂ ಮಾಡಲ್. ಹಾಂ ಇದು ಸಿಂಗಲ್ ಓನರ್ 19 ಮಾಡಲ್. 34,000 ಹೊಡೈತೆ. ಹಾಂ ಕಂಡೀಷನ್ ಗಾಡಿ. ಹಾಂ ಎಷ್ಟು ಕೋಟ್ ಪ್ರೈಸ್ ಒಂದು? 725 ಹೇಳ್ತಾರೆ, ನೆಗೋಷಿಯಬಲ್. ಹಾಂ ಮೀಟಾನೇ ಇದೆ ಜಾಗದಲ್ಲಿ ಚಾರ್ಜಸ್ ಇಲ್ಲ ನನಗೆ. ಹಾಂ ಇದರಲ್ಲಿ ಕೀಲರ್ಸ್ ಅಂತ ಬರುತ್ತೆ. ಇಲ್ಲ ಸೀಟ್ಸ್ ಫ್ಯಾಬ್ರಿಕ್ ಸೀಟ್ಸ್ ಇದಾವಲ್ಲ ಅದೇ. ಮಾರುತಿ ಸುಜುಕಿ ZX ಪ್ಲಸ್ ಸ್ಮಾರ್ಟ್ ಶಿಫ್ಟ್ ಆಟೋ ಗೇರ್ ಸಿಸ್ಟಮ್ ಗಾಡಿ ಆಟೋ ಶಿಫ್ಟ್ ಗಾಡಿ ಡಿಸೈನ್ ಅಂತಿದೆ. ಅದೇ ಬೋತ್ 11% ಕೀಲರ್ಸ್ ಅಂತ ಬರುತ್ತೆ. ಅದೇ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಸಿಗಲ್ಲ ಮಾರುತಿ ಶಿಫ್ಟಲ್ಲಿ ಟಾಪ್ ವೇರಿಯಂಟ್ಗೆ. ಹಿಂಗೆ ಬರುತ್ತೆ. ಇದು ಥರ್ಡ್ ಶಿಫ್ಟ್ ಇದೆ ನೋಡ್ತಾ ಡಿಸೈನ್ ನೋಡ್ತಾ ಇದೆಯಲ್ಲ ನೀವು. ಉಂಟಾನ ಇದೆ. ಇದು ಆಲ್ಟ್ರಾಸ್ ಯಾವ ವೇರಿಯಂಟ್ ಇದೆ? ಹಾಂ ಯಾವ ವೇರಿಯಂಟ್ ಇದೆ? ಹಾಂ ಸಿಂಗಲ್ ಓನರ್. ಹಾಂ
ಇದು ಯಾವ ರೇಂಜ್ ಸಾವಿರ ರೋಡ್ ಐತಿ ಯಾವ RX-Z ಸರ್ ಟಾಪ್ ಅಂಡ್ ಹಾಂ ವೇರಿಯಂಟ್ ಹಾಂ RX-Z ಹಾಂ ಇದೆಲ್ಲ ಶೋರೂಮ್ ಬರೋದ ಮೇಲ್ಸಲ್ಲ ಹಾಂ ಬರೋದೇ ಸೀಟ್ಸ್ ಹಿಂಗೆ ಬರುತ್ತೆ ಸೀಟ್ಸ್ ಕಂಪನಿ ಕಮ್ಮಿ ಫೀಟ್ಸ್ ಓಕೆ ಹಾಂ ಡೀಸೆಲ್ ವೇರಿಯಂಟು ಹಾಂ ಅದು ಏನು ಯಾವ ಅದು ಎಲ್ಲ ಅದೇ ಒನ್ ಅಂದಿದ್ದೇನೆ ಅದು ಬಿ ಎಸ್ ಟಿ ವೇರಿಯಂಟ್ ಅದು ಒನ್ ಅದು ಅದೇ ಒನ್ ಅದು ಬಿ ಎಸ್ ಟಿ ಒನ್ BS3 ಹಾಂ BS3 BS1 ಹಾಂ ಅದಕ್ಕೆ ಸಂಜೆ ಪ್ರೈಸು 335 ಹಾಂ ಅದಕ್ಕೆ ಅದಕ್ಕೆ ಸರ್ ಹೊಡಿದೆ ಗಾಡಿ ಹಾಂ ಇದು ಬಂದು ನಿಮಗೆ ಹಾಂ 8.5 ಹೇಳ್ತವ್ರೆ ಸ್ವಲ್ಪ ನೆಗೆಷಬಲ್ ಆಗುತ್ತೆ ಹಾಂ. ಬೇಕಾದ್ರೆ ನಿಮ್ಮ ಕಡೆಯಿಂದ ಏನೋ ಬಂದ್ರೆ ಮಾಡಿಸೋಣ ಎಲ್ಲ ಕಡೆನೂ ನೀಟಾಗಿ ಮೇಂಟೈನ್ ಇದೆ ಯಾರಿಗೂ ಫುಲ್ ಸ್ಯಾಚಸ್ ಇಲ್ಲ ಹಾಂ ಹಾಂ ಯಾರಿಗೂ ಸ್ಯಾಚಸ್ ಇಲ್ಲ ನಾನು ಅಬ್ಸರ್ವ್ ಮಾಡ್ತೆ ಹಾಂ ಅದಕ್ಕೆ ಶೋರೂಮ್ ಮೇಂಟೆನೆನ್ಸ್ ಹಾಂ, ಹಾಂ. ಶೋರೂಮ್ ಮೇಂಟೆನೆನ್ಸ್ ಹಾಂ. ಮಾಡಿದ್ರೆ ಬಟ್ ಗಾಡಿ ಸೇಲಿಂಗ್ ಇಲ್ಲ ಒಟ್ಟು ಹಾಂ ಇದಕ್ಕೆಲ್ಲ ಈಗ ಫೋರ್ಟ್ ಕ್ಲೋಸ್ ಆಗಿದೆ ಕಂಪ್ನಿ ಇವಾಗ ಇದಕ್ಕೆ ಸರ್ವಿಸ್ ಸಿಗತ್ತಾ ಸರ್ವಿಸ್ ಪಾರ್ಟ್ಸ್ ಎಲ್ಲ ಬಂದಲ್ಲಿ ಪಾರ್ಟ್ಸ್ ಸಿಗತ್ತೆ ಇದಕ್ಕೆ ಈಗ ಹಾಂ ಪಾರ್ಟ್ಸ್ ಎಲ್ಲ ಸಿಗುತ್ತೆ ಸರ್ ಹಾಂ. JC ಎಲ್ಲ ಸಿಗುತ್ತೆ ಹಾಂ ಪಾರ್ಟ್ಸ್ ಎಲ್ಲ ಸಿಗುತ್ತೆ ಹಾಂ ಸರ್ವಿಸ್ ಹಾಂ ಈಗ ಸುಮ್ಮನೆ ಕಸ್ಟಮರ್ ಹಾಂ ಸೇಲಿಂಗ್ ಇಲ್ಲ ಹಾಂ. ಸರ್ವಿಸ್ ಇದೆ ಹಾಂ. ಪಾರ್ಟ್ಸ್ ಸಿಗುತ್ತೆ ನಿಮಗೆ ಹಾಂ ಈಗ ಸುಮಾರು ಕಸ್ಟಮರ್ಸ್ ಅದೇ ಇರುತ್ತೆ ಟೋನಬಲ್ ಹೆಂಗಿರುತ್ತೆ ಆಫ್ಟರ್ ಮಾರ್ಕೆಟ್ ಸಿಗುತ್ತೆ ಸರ್ವಿಸಿಂಗನ್ನು ಪ್ರಾಬ್ಲಮ್ ಇದೆ ಕಸ್ಟಮರ್ಸ್ಗೆ ಅದಕ್ಕೆ ಒಂದೊಂದು ಶೋರೂಮ್ ಸರ್ವಿಸ್ ಸಿಗುತ್ತೆ ಈಗ ಹಾಂ, ಎಲ್ಲ ಒಂದೊಂದು showroom service. ಅದಕ್ಕೆ ಪಾರ್ಟ್ಸ್ ಒಂದಕ್ಕೂ ಪಾರ್ಟ್ಸ್ ಸಿಗುತ್ತೆ ಹಾಂ ಇದು ಚೆನ್ನಾಗಿದೆ ಹಾಂ ನನಗೆ ಎಲ್ಲ ಬೇಕಿತ್ತು ಅಲ್ವಾ ನಿಮಗೆ ಟೊಯೋಟೊ ಫಾರ್ಚುನೇಟ್ ಇದ್ದು ಮಿಡ್ ರೇಂಜ್ ಡಿಸೈರ್ ಶಿಫ್ಟು ಎಲ್ಲ ಆರ್ಡಿನೇ ಸಿಗುತ್ತೆ ನಿಮಗೆ ನೀವು ಬಂದು ಎಲ್ಲ ಸಿಗುತ್ತೆ. ಮನಸ್ಸಲ್ಲಿ ಬಂದು ವಿಸಿಟ್ ಮಾಡೋಕ್ಕಾಗುತ್ತೆ ಸಿಗುತ್ತೆ ಆಡಿ ಹಾಂ. ಸಿಗುತ್ತೆ ಹಾಂ ನಿಮಗೆ ಹಾಂ ನೋಡಕ್ ಹೋದ್ರೆ ಚೆನ್ನಾಗಿರೋ ಗಾಡಿಗಳು ಸಿಗುತ್ತೆ ನಿಮಗೆ ಬಂದ್ರೆ ಎಲ್ಲ ಮಾಡಿಸ್ಕೊಡ್ತೀವಿ ಹಾಂ ಸಿಂಗಲ್ ಓನರ್ ತಗೊಂಡ ಗಾಡಿ ಸಿಗುತ್ತೆ ಇಲ್ಲಿ ಸರ್ ಎಲ್ಲ ಸಿಂಗಲ್ ಓನರೇ ಹಾಂ ಯಾವಾಗೋ ಆ ಕಡೆ ಈ ಕಡೆ ಒಂದು ಸೆಕೆಂಡ್ ಓನರ್ ಇರುತ್ತೆ ಹಾಂ ಗಾಡಿಗಳು ಹಾಂ ಇದು ಜನರಲಿ ಬರೀ ಸೆಕೆಂಡ್ ಫಿಫ್ಟಿ ಸೆಕೆಂಡ್ ಓನರ್ ಗಾಡಿ ತೊಗೊಳ್ಳೋದು ಕಸ್ಟಮರಿಂದ ಫಿಫ್ಟಿ ಸೆಕೆಂಡ್ ಓನರ್ಸ್ ಗಾಡಿ ಪರ್ಚೇಸ್ ಮಾಡ್ತಾರೆ ಕಸ್ಟಮರಿಂದ ಹೌದು ಸರ್ ಅದನ್ನ ಮೇಲೆ ಗಾಡಿ ತೊಗೊಳ್ಳಲ್ಲ ನೀವು ಥರ್ಡ್ ಫೋಟೋನ ತೊಗೊಳ್ಳಲ್ಲ ನೀವು ಕಸ್ಟಮರ್ಗೆ ಹಾಂ ನೀವು ಪಾರ್ಕೆಟ್ಸಲ್ಲಿ ಫೀಚರ್ ಮಾಡ್ತೀರಾ ಹೆಂಗಿದೆ ನೀವು ಪಾರ್ಕೆಟ್ಸಲ್ಲಿ ಫೀಚರ್ ಥರ ಇದೆಯಾ ಅಥವಾ ನೀವು ಗಾಡಿ ಫುಡ್ ಪರ್ಚೇಸ್ ಮಾಡಿ ಕಸ್ಟಮರ್ಗೆ ಆಮೇಲೆ ಕಸ್ಟಮರ್ ಸೆಲ್ ಮಾಡೋದು ಗಾಡಿ ಪಾರ್ಕನ್ ಸೇಲ್ ಇದೆ ಹಾಂ ಪರ್ಚೇಸ್ ಇದೆ ಓಕೆ ಹಾಂ ಹಾಂ ಟೂ ಟೈಪ್ ಬಂದು ಸೇಲ್ ಮಾಡ್ತೀವಿ ಪಾರ್ಕನ್ ಸೇಲ್ ಓಕೆ ತುಂಬ ಜನ ಸೆಕೆಂಡ್ ಮಾರ್ಕೆಟಲ್ಲಿ ಬೆಂಗಳೂರಲ್ಲಿ ಗಾಡಿ ಅದೇ ತೊಗೊಂಬಿಡ್ತಾರೆ ಆಮೇಲೆ ಗಾಡಿ ಸೆಲ್ ಮಾಡ್ತಾರೆ ಹಂಗಿಲ್ಲ ಅದಕ್ಕೆ ಪರ್ಚೇಸ್ ಮಾಡ್ತೀವಿ ವಿತ್ ಪಾರ್ಕಿಂಗ್ ಸೇಲ್ ಕೊಡ್ತೀವಿ ಹಾಂ ಆ ಥರ ಈಗ ಈ ಸ್ಟೇಷನ್ದಾಗ ಇದು ಇಟ್ಟಿರ್ತೀರ ಆ ದೇಶಕ್ಕೆ ಅದನ್ನು ಬಂತು ಅಂದರೆ ತೊಗೊಂತೀರಿ ಪಾರ್ಕಿಂಗ್ ಸೆಲ್ ಮಾಡ್ತೀರಾ ಅದಾದ್ಮೇಲೆ ಅದಾದ್ಮೇಲೆ ಏನಾಗುತ್ತೆ ಈ ಲಿಮಿಟಲ್ಲಿ ಏನಾಗುತ್ತೆ ಕಸ್ಟಮರ್ಗೆ ಅದು ನೀವು ಪಾರ್ಕಿಂಗ್ ಸೆಲ್ಗೆ ಅಂತ ನೀವೇ ಅಗ್ರಿ ನಮ್ಗೆ ಹೇಳ್ತೀರಾ ಕಸ್ಟಮರ್ಗೆ ಸರ್, ಅಂತ ಅದು ಹೆಂಗಂದ್ರೆ ಪಾರ್ಕನ್ ಸೇಲ್ ಅಂದ್ರೆ ಈಗ ನಾವು ಕಸ್ಟಮರ್ಗೆ ಗಾಡಿ ಸೇಲ್ ಮಾಡಿಕೊಟ್ರೆ ಹಾಂ 2% ನಮಗೆ ಕಮಿಷನ್ ಇದೆ 2.5% ಹಾಂ ಕಮಿಷನ್ ಇರುತ್ತೆ ಹಾಂ ಆ ಕಡೆಯಿಂದ ಈ ಕಡೆಯಿಂದ ಕಸ್ಟಮರ್ ತಗೊಂಡವ್ರ ಕಡೆಯಿಂದ ಹಾಂ ಆಮೇಲೆ ಕಸ್ಟಮರ್ ಬೈ ಮಾಡ್ತಾರಲ್ಲ ಅವ್ರ ಕಡೆಯಿಂದ ಹಾಂ 2.5 ಈ ಎರಡು ಕಡೆಯಿಂದ ಕಮಿಷನ್ ಬರುತ್ತೆ ಹಾಂ ಆ ಥರ ನಮ್ಮ ಕಡೆಯಿಂದ ಅಕಸ್ಮಾತ್ ಅವ್ರ ಗಾಡಿ ಸೇಲ್ ಆದ್ರೆ ನಾವು ಎರಡು ಕಡೆಯಿಂದ ಕಮಿಷನ್ ತಗೊಂತೀವಿ ಆ ಕಮಿಷನ್ ಗಾಡಿ ಮಾರಾಟ ಮಾಡಿ ನಿಮಗೂ ಕಾಸ್ಟ್ ಟ್ವೆಂಟಿ ಸ್ಪೀಡಿಗೆ ಏನು ಡಿಫ್ರೆನ್ಸ್ ಇದೆ ಸರ್ ನಿಮಗೂ ಕಾಸ್ಟ್ 24 ಸ್ಪೀಡಿಗೆ ಏನು ಡಿಫ್ರೆನ್ಸ್ ಇದೆ ಡಿಫ್ರೆನ್ಸ್ ಅನ್ನೋಕೆ ಏನಿಲ್ಲ ಸರ್ ಅವರು ಓನಾಗಿ ಮಾಡ್ತಾರೆ ನಾವು ಎಲ್ಲ ಕಡೆನೂ ಮಾಡ್ತೀವಿ ಆ ಥರ ಯಾಕಂದ್ರೆ ನಾವು ಬೈ ಮಾಡಿಬಿಟ್ಟು ಮಾಡ್ತೀವಿ ಇಲ್ಲ ಪಾರ್ಕಿಂಗ್ ಸೇಲ್ ಕೊಡ್ತೀವಿ ಹಾಂ ಆಮೇಲೆ ನಮ್ಮ ಗಾಡಿ ಇತ್ತು ಅಂದ್ರೆ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಹಾಂ ಆ ಥರ ಆ ಕಡೆ ಎಲ್ಲ ಹಿಂಗಿಲ್ಲಲ್ಲ ಹಾಂ ಅವ್ರು ಇಟ್ಟು ರೇಟನ್ನೇ ತಗೋಬೇಕು ಹಾಂ ನಮ್ಮ ಗಾಡಿ ಹೆಂಗಿಲ್ಲ ಬಂದು ಕುಂತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಆಮೇಲೆ ಇವ್ರು ನಾವು ಇನ್ನೊಂದು ಹೇಳಿ ಕೊಡ್ತೀವಿ ಗಾಡಿ ಬಗ್ಗೆ ಫೀಚರ್ಸ್ ಎಲ್ಲ ಹಾಂ ಈ ಥರದ ಒಂದು ಗಾಡಿ ಇದೆ ಅವ್ರು ಸ್ವಲ್ಪ ಚೂಸ್ ಮಾಡ್ತಾರೆ ಗಾಡಿನ ಅವ್ರು ಸ್ವಲ್ಪ ಗಾಡಿ ಚೂಸ್ ಮಾಡಿ ತೊಗೊಳೋದು ಅವ್ರು ಸ್ವಲ್ಪ ನೀಟಾಗಿ ಗಾಡಿನೇ ತೊಗೊಳೋದು ಅವರು ನೀನು ಎಲ್ಲ ಗಾಡಿ ತೊಗೊಳಲ್ಲ ಸ್ಪೀಡ್ ಅಂತ ಹೇಳಿದ್ದೀನಿ ನೀವು ಎಲ್ಲ ಗಾಡಿ ತೊಗೊಂತೀರಾ ಸ್ಪಿನ್ನಿ ಅವ್ರದ್ದು ನಮಗೆ ಕಂಪೇರ್ ಮಾಡಿದ್ರೆ ನಮಗೆ ಒಳ್ಳೇದು ಅನ್ಸುತ್ತೆ. ಹಾಂ ಕಾಸು ಪಿಕಪ್ ನಿಮ್ಮದೇ ಬೆಟರ್ ಅಂತೀರಾ ಮಾರ್ಕೆಟಲ್ಲಿ ಹಾಂ ಅವರೆಲ್ಲ 1000 ಗಾಡಿಗಳು ಹಾಕೊಂಡು ವ್ಯಾಪಾರ ಮಾಡೋರು ನಾವು ಆ ಥರ ಇಲ್ಲ ನಿಮ್ಮಿಂದ ಏನು ವಾರಂಟಿ ಕೊಡ್ತೀರಾ ಕಸ್ಟಮರ್ಗೆ ಕಸ್ಟಮರ್ಗೆ ಏನೇನು ಏನು ಎಷ್ಟಿರುತ್ತೆ ಹೆಂಗಿರುತ್ತೆ ವಾರಂಟಿ ನಮ್ಮ ಹತ್ರ ನೋಡಿ ಸರ್ ವ್ಯಾರಂಟಿ ಬೇಕಂದ್ರೆ 10,000 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ನಿಮಗೆ ಹಾಂ ಎಕ್ಸ್ಟ್ರಾ ಪೇ ಮಾಡಿದ್ಮೇಲೆ ಗಾಡಿ ನಿಮ್ದು ಎಲ್ಲೇ ಹಾಂ ಏನೇ ಆಗಲಿ ಗಾಡಿ ಹಾಂ ಊರು ಬಿಟ್ಟು ಆಚೆ ಇರಲಿ ಊರ ಒಳಗಡೆ ಇರಲಿ ಟ್ರಾಫಿಕಲ್ಲಿ ಇರಲಿ ನೀವು ಆ ನಂಬರ್ ಕೊಟ್ಟಿರ್ತೀವಿ ಹಾಂ ಇದು ಕಸ್ಟಮರ್ದು ಹಾಂ ಅದಕ್ಕೆ ಫೋನ್ ಮಾಡಿದ್ರೆ ನಿಮ್ಮ ಗಾಡಿ ಎಲ್ಲಿ ಏನಾಗಿದೆ ಅವರೇ ಬಂದು ಅವರೇ ಬಂದು ಗಾಡಿನ ರೆಡಿ ಮಾಡಿಕೊಡ್ತಾರೆ ಏನೇ ಆಗಲಿ ಗಾಡಿ ಹಾಂ ಅದನ್ನ ನೀವು 10,000 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ 3 ಮಂತ್ಸ್
3 months ಗೇರ್ ಬಾಕ್ಸ್ ಬಂದಿದ್ದು ಕೊಡ್ತಿದ್ದೀರಾ 3 months ಗೇರ್ ಬಾಕ್ಸ್ ಮತ್ತೆ ಎಂಜಿನ್ ಮಾಡಿ ಕೊಡ್ತೀರಾ ಕೊಡ್ತೀವಿ. ಹಾಂ ಮತ್ತು ಫ್ರೀ ಸರ್ವಿಸ್ ಇರುತ್ತೆ ನಿಮ್ಮ ಕಡೆಯಿಂದ ಕಸ ಬುಕ್ ಮಾಡಿದಾಗ ಫ್ರೀ ಸರ್ವಿಸ್ ಎಷ್ಟು ಕೊಡ್ತಾರೆ ಕಸ್ಟಮರ್ ಗಾಡಿ ತೊಗೊಂಡಾಗ ಪರ್ಚೇಸ್ ಮಾಡಿದಾಗ ಸರ್ ನಾವು ಆ ಥರ ಎಲ್ಲ ಕೊಡಲ್ಲ ಸರ್. ಈಗ ಸುಮಾರು ಸೆಕೆಂಡ್ ಬಂದರೆ ಅದು ಫ್ರೀಕ್ವೆನ್ಸ್ ಕೊಡ್ತಾರೆ 6 months 7 months 1 year ಅಂತ ನಿಮ್ಮಲ್ಲಿ ಏನೋ ಪಾಲಿಸಿ ಇಲ್ಲ ಆ ಥರ. ಹಾಂ ಬರೀ ಗೇರ್ ಬಾಕ್ಸ್ ಮತ್ತೆ ಎಂಜಿನ್ ಹತ್ರ ಕೊಡ್ತೀರಾ ವಾರಂಟಿ ಇರುತ್ತೆ 6 months ವಾರಂಟಿ ಇರುತ್ತೆ. ಆ ವಾರಂಟಿ ತೆಗೆದ ಪೇ ಮಾಡಬೇಕು ಕಸ್ಟಮರ್ ಆಫ್ಟರ್ ಪರ್ಚೇಸ್ ದ ವೆಹಿಕಲ್ ಆ ಥರ. ಓಕೆ ನೀವೆಲ್ಲ ವೆಹಿಕಲ್ ಆಮೇಲೆ ನೀವೇ ಮಾಡ್ಕೊತೀರಾ ಹೌದು ಸರ್. ಆರ್ ಟಿ ರಿಜಿಸ್ಟ್ರೇಷನ್ ಡಾನ್ಫಲ್ ನೀವೇ ಮಾಡ್ಕೊತೀರಾ ಕಸ್ಟಮರ್ ಹಾಂ ನೇಮ್ ಟ್ರಾನ್ಸ್ಫರ್ ಇದು ಗಾಡಿ ಎಫ್ ಸಿ ಏನೋ ಆಗಿತ್ತಂದ್ರೆ ನಾವೇ ಮಾಡಿಸ್ಕೊಡ್ತೀವಿ. ಹಾಂ ನೇಮ್ ಟ್ರಾನ್ಸ್ಫರ್ ನಮ್ಮ ಕಡೆಯಿಂದನೇ ಆಗುತ್ತೆ. ಹಾಂ ಸೊ ಅದು ಆಗೋವರೆಗೂ ಈಗ ವೆಹಿಕಲ್ ಎಫ್ ಸಿ ಹೆಂಗೆ ಈಗ ಅಲ್ಲೂ ಅಲ್ಲೇ ಬಟನ್ ನಿಂತಿದೆ ಆದರೆ ಯಾರು ಎಫ್ ಸಿ ಗಾಡಿ ಬಂದು ಎಫ್ ಸಿನೇ ಇಲ್ಲ ಗಾಡಿಯಲ್ಲಿ ಎಫ್ ಸಿ ಇಲ್ಲ ಅನ್ಕೊಳ್ಳಿ ಗಾಡಿ ಅದು 2004 ಗಾಡಿ ಎಫ್ ಸಿ ಆಗಿಲ್ಲ ಹಂಗೆ ನಿಂತು ಗಾಡಿ ಮತ್ತು ಕಚ್ಚಾ ಸೇಲ್ ಮಾಡಿ ನೋಡ್ತಾರೆ ಆವಾಗ ನೀವು ಯಾರಿಗೆ ಈಗ ಎಫ್ ಸಿ ಎಲ್ಲ ಮಾಡ್ಕೊತಾರೆ ನೆಕ್ಸ್ಟ್ ನಾವೇ ಮಾಡ್ಕೊಡ್ತೀವಿ ಸರ್. ನೇಮ್ ಟ್ರಾನ್ಸ್ಫರ್ ನಾವೇ ಮಾಡ್ಕೊಡ್ತೀವಿ. ಸ್ಕಾರ್ಪಿಯೋ ಇದು ಹಾಂ ಅದಕ್ಕೆ ಇನ್ನೂ ಎಫ್ ಸಿ ಎಲ್ಲ ಆಗಿಲ್ಲ, ಹಾಂ ಅದನ್ನ ನಾವೇ ಮಾಡಿಸ್ಕೊಡ್ತೀವಿ. ನೇಮ್ ಟ್ರಾನ್ಸ್ಫರ್ ಅದಕ್ಕೆ ಸಿದೆ ಪ್ರೈಸು ಅದಕ್ಕೆ ಸಿದೆ ಮಾರ್ಟಿ ಮಹೀಂದ್ರ ಸ್ಕಾರ್ಪಿಯೋ ಅದು ಬಂದು 7 ಸೀಟರ್ ನಿಮಗೆ ಹಾಂ 4th ಓನರ್ ಹಾಂ ನಿಮಗೆ ನಾನು 3,85,000 ಮಾಡಿಸ್ಕೊಡ್ತೀನಿ ಸರ್. ಇದಕ್ಕೆ ಬರೀ ಆರ್ ಸಿ ಗಾಡಿ ಇದೆ ಎಫ್ ಸಿ ಆಗಿಲ್ಲ ಗಾಡಿ ಅಂದರೆ ಇನ್ಸೂರೆನ್ಸ್ ಡ್ಯೂ ಆಗಿದೆ, ಇನ್ಸೂರೆನ್ಸ್ ನೀವು ಕಟ್ಕೋಬೇಕು. ಹಾಂ ಆರ್ ಸಿ ಕಾರ್ಡ್ ವಿತ್ ಓನರ್ ಹಾಂ 4th ಓನರ್ ಸಮೇತ ನಿಮಗೆ 380 ಮಾಡಿಸ್ಕೊಡ್ತೀನಿ ಸರ್. ನಿಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಡಿಮೆ ಆಗುತ್ತೆ. ಎಫ್ ಸಿ ಬಾಕಿ ಇದೆ ಅಂದರೆ ಗಾಡಿ ಎಫ್ ಸಿ ಮಾಡಿಸ್ಕೊಡ್ತೀವಿ, ನಾವೇ ಮಾಡಿಸ್ಕೊಡ್ತೀವಿ ಹಾಂ ಈಗ ಎಷ್ಟಾಗುತ್ತೆ ಎಫ್ ಸಿ ಕಾಸ್ಟ್ ಇದಕ್ಕೆ ಸರ್. ಅದು ನಮ್ಗೆ ಗೊತ್ತಿಲ್ಲ ಸರ್. ಓಕೆ ಓಕೆ ಎಲ್ಲರಿಗೂ ನೀವು ನಿಮ್ಮ ಶೋರೂಮನ್ನ ಮಾಡ್ಕೊಡ್ತಾರೆ ಗಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಬರೀ ಸೇಲ್ ಮಾಡೋದು ಗಾಡಿ ಒಂದು ಸೇಲ್ ಅಷ್ಟೇ. ಹಾಂ ಏನೇ ಡಾಕ್ಯುಮೆಂಟ್ಸ್ ಇದ್ರೆ ನಮ್ಮ ಸರ್ ಕಡೆ ಹಾಂ ಹಾಂ ಇದು ಎಷ್ಟು ಕಿಲೋಮೀಟರ್ ಅಂದರೆ ಸರ್ 1,16,000 ಹೊಡಿದೆ ಗಾಡಿ 4th ಓನರ್. ಓಕೆ ನೀವು ತೊಗೊಂಡ್ರೆ ನಿಮ್ಮ ಕಡೆಯಿಂದ ಬಂದರೆ ನಾನು ಓಕೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರಿ ಗಾಡಿ ಯಾವೇನು ಕಾಣಿಸಲ್ಲ ಸ್ಕಾರ್ಪಿಯೋ ಅಲ್ಲಿ ತುಂಬ ಯಾವ್ದಾದ್ರು ಉಜಾಕ್ಬಿಟ್ಟಾರೆ 1 ಲಕ್ಷ ಮಾಡಿ ಗಾಡಿನ ಸ್ಕಾರ್ಪಿಯೋನ ಸ್ವಲ್ಪ ನೀಟಾಗಿ ಕಾಣಿಸ್ತಾರೆ. ಸ್ಟಾಕ್ ತರ ಅದು ಸ್ಕಾರ್ಪಿಯೋದು ಜಾಸ್ತಿ ಇಲ್ಲ ಅನ್ಕೋತೀನಿ ವ್ಯಾರಂಟಿ ಆಗಿದೆ 10% ಇದೆ. ಹಾಂ ತೊಗೊಂಡಾದ್ಮೇಲೆ ಒಂದು 5,000 ಸಾವಿರ ಹಾಂ ಚೆನ್ನಾಗಿದೆ ಗಾಡಿ ಹಾಂ 15 ಇಯರ್ಸ್ ಆಗಿದೆ ಗಾಡಿ ಅಲ್ಲೂ ಮುಗಿದಿದೆ. ಹಾಂ ಈಗ ಸುಮಾರು ರೇರ್ ನೋಡ್ತೀವಿ ಸ್ಕಾರ್ಪಿಯೋ ಬಿಟ್ಟು ಸ್ಟಾರ್ಟರ್ ರೇರ್ ನೋಡ್ತೀವಿ ಗಾಡಿನ ಓನರ್ ಹುಜಿರಾಟ್ ಸ್ಟಾರ್ಟರ್ ಇದನ್ನು ಸುಮ್ಮನೆ ಚೇಂಜ್ ಬಿಡ್ತಾರೆ ಆಫ್ಟರ್ 4-5 ಇಯರ್ಸ್ ಆದಮೇಲೆ ಇವ್ರು ಇನ್ನೂ ಸ್ಟಾಕ್ ಮಾಡೋದು ಅದೇ ಫಸ್ಟ್ ನೋಡ್ತಾರೆ ಇದ್ದ ಗಾಡಿ ಸ್ಕಾರ್ಪಿಯೋ ಅಲ್ಲಿ. ತುಂಬ ಇದೆ ಹೆಡ್ಲೈಟ್ಸ್ ಹಿಂಗೆ ಬರುತ್ತೆ ಸ್ಟಾಕಲ್ಲಿ. ಹಾಂ ಸರ್. ಸ್ವಲ್ಪ ಫ್ರೆಶ್ ಆಗಿ ಅಂತಾರೆ ಎಲ್ಲ ಚೇಂಜ್ ಮಾಡಿರ್ಬೇಕು ಕಸ್ಟಮರ್ ಹೆಡ್ಲೈಟ್ ಹೊಸ ಹಾಕ್ಸ್ಬೇಕು ಅನ್ಬೇಕು ಕಸ್ಟಮರ್. ಹಾಂ ಈಗ ಅದು ಏಜ್ಗೆ ಉಜೋ ಬರುತ್ತೆ ಹೆಡ್ಲೈಟೆಲ್ಲ ಫೇರ್ ಆಗಿತ್ತು ನೋಡ್ತೀನಿ ನಾವು ಅಲ್ಲಿ ಒಂದೊಂದು ಅದು ಫೇರ್ ಆಗಿತ್ತು ಹೆಡ್ಲೈಟ್ಸ್ ಅದು ಇದು ಹಾಂ ಆಯಿತು. ಹಾಂ ಇದು ಡೀಸೆಲ್ ಡೀಸೆಲ್ ವೇರಿಯಂಟ್ ಅದು. ಹಾಂ ಹಾಂ 2.2 ಲೀಟರ್ ಅದು. ಹಾಂ ಹಾಂ ತುಂಬ ಚೆನ್ನಾಗಿದೆ ನಿಮಗೆ. ಹಾಂ ಚೆನ್ನಾಗಿದೆ. ಹಾಂ 21 ಮಾಡಲು. ಹಾಂ ಸಿಂಗಲ್ ಓನರ್. ಹಾಂ 24,000 ಹೊಡಿದೆ ಗಾಡಿ. ಹಾಂ ನಿಮಗೆ ಅಂತ 8,500 ಮಾಡಿಸ್ಕೊಡ್ತೀವಿ. ಇದು ಟಾಪ್ ವೇರಿಯಂಟ್ ಇದು ಯಾವ ವೇರಿಯಂಟ್ ಇದು ಸರ್ ಬೇಸಿಕ್ ಮಾಡಲಿಲ್ಲ. ಹಾಂ ಈ ವೇರಿಯಂಟ್ ಇದು. ಹಾಂ ಹಾಂ ಇಲ್ಲಿ ಏನೇನು ಬರುತ್ತೆ ಬೇಸ್ ವೇರಿಯಂಟಲ್ಲಿ ಬೇಸ್ ಬಂದಲ್ಲಿ ಏನು ಬರುತ್ತೆ ಫೀಚರು ಸರ್? ಇದರಲ್ಲಿ ಫೀಚರ್ ಅನ್ನೋಕ್ಕೆ ನಿಮಗೆ ಬ್ಯಾಕ್ ಕ್ಯಾಮ್ರಾ ಬರಲ್ಲ, ಬ್ಯಾಕ್ ವೈಸರ್ ಬರಲ್ಲ, ಹಾಂ ಆಮೇಲೆ ನಿಮಗೆ ಇದರಲ್ಲಿ ಹಾಂ ಸೀಟ್ಸ್ ಕವರ್ ಬರಲ್ಲ. ಹಾಂ ಇದು ಬೇಸಿಕ್ ಮಾಡಲು. ಹಾಂ FM ರೇಟ್ ಅಷ್ಟೇ ಬರುತ್ತೆ ಅಷ್ಟೇ. ಬೇಸಿಕ್ ಅಂದರೆ ABS ಎಲ್ಲ ಬರುತ್ತೆ, ABS EBD ಎಲ್ಲ ಬರುತ್ತೆ, ಸೇಫ್ಟಿ ಎಲ್ಲ ಬರುತ್ತೆ, ಡ್ಯೂಲ್ ಏರ್ಬ್ಯಾಗ್ಸ್ ಬರುತ್ತೆ, ಡ್ಯೂಲ್ ಬರುತ್ತೆ. ಬೇಸಿಕ್ ಫೀಚರ್ ಅದೇನಿಲ್ಲ. ಆವಾಗ ಕಸ್ಟಮರ್ ಬರಲ್ಲ, ಹಾಂ ಬ್ಯಾಕ್ ಕ್ಯಾಮ್ರಾ ಬರಲ್ಲ, ಹಾಂ ಟಚ್ ಸ್ಕ್ರೀನ್ ಬರಲ್ಲ, ಹಾಂ ನಿಮಗೆ ಆಟೋಮೆಟಿಕ್ ಮಿರರ್ ಬರಲ್ಲ, ಆಟೋಮೆಟಿಕ್ ಗ್ಲಾಸ್ ಬರುತ್ತೆ ಅಷ್ಟೇ. ಹಾಂ ಅದು ಬಿಟ್ಟರೆ ಮತ್ತೆ ಏನಿಲ್ಲ. ಅದೆಲ್ಲ ಕಸ್ಟಮರ್ ಹಾಸ್ಕೋಬೇಕು ಟಾಪ್ ಮಾಡ್ತಾರೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಕಸ್ಟಮರ್ ಮಾಡಿಸ್ಕೊಡ್ತೀವಿ. ಹಾಂ ಟಾಪ್ನ ಬೇಕೇ ನಮ್ಮ ರಜಾ ಕಪ್ಪರೆ ಟಾಪ್ನ ಮಾಡ್ಕೊಡ್ತಾರೆ ಅಷ್ಟೇ. ಹಾಂ ಸೊ ಡಿಫ್ರೆನ್ಸು. ಹಾಂ ಈಗ ಬೇಸನ್ನ ಜಾಸ್ತಿ ನೋಡಲ್ಲ ಕ್ರೇಟ ಮೆನ್ಯೂ ಬರೋದು ಮಾರ್ಕೆಟಿಗೆ ಯೂಸ್ ಬೇಕಾದ್ರೆ ವೆನ್ಯೂ ಈ ವೇರಿಯಂಟ್ ಬಂದು ಕಡಿಮೆ ನೋಡ್ತೀವಿ ಮಾರ್ಕೆಟಲ್ಲಿ. ಯಾರೋ ವೆನ್ಯೂ ಇಲ್ಲೇ ಬಂದಿದೆ ಬೇಸ್ ವೇರಿಯಂಟ್ ಇವಾಗ ರೇರೇ ನೋಡ್ತೀವಿ ಈ ವೇರಿಯಂಟ್ ಬರೋದು ಬೇಸ್ ವೇರಿಯಂಟ್. ಬೇಸ್ನ ಜಾಸ್ತಿ ನೋಡಲ್ಲ ಸೆಕೆಂಡ್ ಶೋರೂಮ್ಸಲ್ಲಿ ಅದೇ ಬೇಸ್ ವೇರಿಯಂಟ್ ಈ ವೇರಿಯಂಟ್ ವೆನ್ಯೂ. ನಮ್ಮ ಮಾತ್ರ ನೋಡಿ ಸರ್ ಹೇಗಿದ್ರೆ ಗಾಡಿ ತೊಗೊಂಡಾದ್ಮೇಲೆ ಹಾಂ ನೀವು 1 ವರ್ಷ 2 ವರ್ಷ ನಡೆಸಬೇಕು. ಹಾಂ ಗಾಡಿ ತೊಗೊಂಡಾದ್ಮೇಲೆ ನಾವು ಹೋಗಿ ಮನೇಲಿ ನಿಲ್ಸ್ಕೊಳ್ತೀನಿ ಅಂದ್ರೆ ಆಗಲ್ಲ. ಹಾಂ ಆ ಥರ ನಮ್ಮ ಹತ್ರ ಗಾಡಿ ತೊಗೊಂಡಾದ್ಮೇಲೆ ಹಾಂ 1 ವರ್ಷ 2 ವರ್ಷ ಕಂಟಿನ್ಯೂ ಮಾಡ್ಬೋದು. ಹಾಂ ಹಾಂ ಇಲ್ಲ ಬೇಸ್ ವೇರಿಯಂಟ್ ತುಂಬ ರೇರ ನೋಡ್ತೀನಿ ಕಂತದ್ದು ಇದು. ಈ ವೇರಿಯಂಟ್ ರೇರ ನೋಡ್ತೀವಿ ಶೋರೂಮ್ ಬರೋದು. ಸೊ ಯೂಸ್ ಆಗ ಮತ್ತೆ ಬರೋದು ನಾವಲ್ಲಿ ಟಾಪ್ ನೀವು ವೆನ್ಯೂ ನೋಡ್ತೀವಿ ಕ್ರೇಟಾ ನೋಡ್ತೀವಿ. ಈವೆಂಟ್ ರೇರ ನೋಡ್ತಾ ಇದೀವಿ ಅದು ಯೂಸ್ ಆಗಿ ಮಾರ್ಕೆಟಲ್ಲಿ ಕಸ್ಟಮರ್ಸ್ ತೊಗೊಳ್ಳೋದು ಜಾಸ್ತಿ ಜನ ತೊಗೊಳ್ಳಲ್ಲ ಶೋನಲ್ಲಿ ಈ ವೇರಿಯಂಟ್ನ. ಇಲ್ಲಿ ಕಡಿಮೆ ಬೆಂಗಳೂರು ಕಡಿಮೆ ನೋಡ್ತೀವಿ ಈ ವೇರಿಯಂಟ್ ಮಾರ್ಕೆಟ್ ಚೆನ್ನಾಗಿದೆ. ಇದೆಲ್ಲ ಸ್ಟಾಕ್ ತರ ಅದು. ಹಾಂ ಇಂಟೈ ಸ್ವಲ್ಪ ಇದೆ ಅಷ್ಟೇ, ಇಂಟೈ ಸ್ವಲ್ಪ ಇದೆ ಅಷ್ಟೇ.
50% ಟೈರ್ ಇದೆ ಹಾಂ ಹಾಂ ಆರಾಮಾಗಿ ನೀವು 20,000 ಹಾಂ ಹಾಂ ಲೈಟ್ಸ್ ಎಲ್ಲ ನಾರ್ಮಲ್ ಬರುತ್ತೆ, ನಾರ್ಮಲ್ ಲೈಟ್ಸು ಪ್ರಾಜೆಕ್ಟಲ್ಲೇ ಟಾಪ್ ಆ್ಯಂಡಲ್ಲಿ ಬರೋದು. ಹಾಂ ನಾನು ಅಂದರೆ ನೀವು ಎಲ್ಲ ಥರ ಮಾರ್ಕೆಟ್ ಎಂದೆಲ್ಲ ಸೆಲ್ ಮಾಡ್ತೀರಾ? ಮಾರುತಿ 800 ಎಲ್ಲ ಥರ ಕಾರು, ಓಲ್ಡ್ ಕಾರ್, C8 ಎಲ್ಲನೂ. ಹಾಂ ಇದಕ್ಕೆ ನೀವು ಶೋರೂಮ್ ಬರಬೇಕಂದ್ರೆ ನೋಡಿ ಇಲ್ಲಿದೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ನಂಬರ್ ಹಾಕೊಳ್ಳಿ. ಇವ್ರಿಗೆ ವಾಟ್ಸಪ್ ಮಾಡೋಕ್ಕಾದ್ರೆ ಫೋನು ಮಾಡಿ ನೀವು ಬೇಕಂದ್ರೆ ಬೇರೆ ತೊಗೋಬೇಕಂದ್ರೆ. ನೋಡಿ ಇದೆ ಮಲ್ಟಿ ಬ್ರ್ಯಾಂಡ್ ಪ್ರಿಯಾನ್ ಶೋರೂಮ್ ಬಂದಿದೆ. ಇದು ಬರೋ ಲೊಕೇಶನ್ ಅದೇ ಹಾಲನ್ ಟೆಂಪಲ್ ಆಪೋಸಿಟ್ ಟೆಂಪಲ್ ಇದೆ, ಆಪೋಸಿಟ್ ಟೆಂಪಲ್ಲು ಬರುತ್ತೆ. 21 ಮಾಡಲು ಬೇಗ ಕೊಡು. ಇದು ಅಡ್ರೆಸ್ಸಲ್ಲಿ ಬರುತ್ತೆ. ನಂಬರ್ ಇಲ್ಲ ಸರ್, ಅಡ್ರೆಸ್ಸಲ್ಲಿ ಬರುತ್ತೆ ಶೋರೂಮು, ಅಡ್ರೆಸ್ಸಲ್ಲಿ ಬರುತ್ತೆ ಶೋರೂಮ್. ಈಗ ಇಲ್ಲಿ ಲ್ಯಾಂಡ್ಮಾರ್ಕೇನು ಸರ್? ಇದು ಉತ್ತರಹಳ್ಳಿ ಮೇನ್ ರೋಡ್ ಪಟೇಲಮ್ಮ ದೇವಸ್ಥಾನ ಆಪೋಸಿಟ್. ಹಾಂ ಕೊಡಲೇ ಆಪೋಸಿಟ್ ಬರುತ್ತೆ. ಹೌದು ಸರ್, ಹಾಂ ಹಾಂ ಕೆಂಗೇರಿ ಮೇನ್ ರೋಡ್. ಹಾಂ ಆಯಿತು. ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಪಟೇಲಮ್ಮ ದೇವಸ್ಥಾನ ಆಪೋಸಿಟ್ ಇರೋದು. ಆಯಿತು. ಈಗ ದಿಸ್ಟ ವೀಡಿಯೋಗೆ ದಿಸ್ಟ ವೀಡಿಯೋ ನಾನು ವೀಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಬೇಕಂದ್ರೆ ಕರೆಂಟ್ ಸ್ಟಾಕ್ ಎಷ್ಟಿದೆ, ಸ್ಟಾಕ್ ಇದೆ ಅಲ್ಲಿಗೆ. ಇದು ಬ್ರ್ಯಾಂಡರ್ ಆಫ್ ಪ್ರೈಟಿಕ್ ಸಣ್ಣ ನಮ್ಮ ಅಡ್ವಾನ್ಸ್. ಥ್ಯಾಂಕ್ ಗೈಸ್, ಬಾಯ್.